ಅದೇ ನಾರಿ ಸುವರ್ಣ ಸಾಕಿದ್ದೀನಿ, 2 ಮರಿ ಬಂತು ಅಂದರೆ 5-10 ಸಾವಿರ ಲಾಭ ಬರ್ತದೆ. ಸೆಡ್ಗೆ ಈಗ 5 ಲಕ್ಷ 6 ಲಕ್ಷ ಬಂಡವಾಳ ಹಾಕೋ ಬದಲು ನಾವು ಕುರಿಗೆ ಹಾಕೊಂಡಿವಿ ಸರ್. ಈ ಮರಿ ಆಯ್ತಲ್ವಾ, ಇದು ಪ್ಯೂರ್ ನಾರಿ ಸುವರ್ಣ. ಫ್ಲಾಟಿಂಗ್ ಜಾಸ್ತಿ ಆಯ್ತದೆ, ಮರಿಗೆ ತಾಯಿಗೆ ಹಾಲು ಚೆನ್ನಾಗುತ್ತೆ. ಹಂಗಾಗಿ ಕುರಿಗಳು ಇಷ್ಟಪಟ್ಟು ತಿಂತವೆ ಸರ್. ಈ ತಿಂಡಿ ಬಂದ ಮೇಲೆ ಕುರಿನೂ ಚೆನ್ನಾಗವೆ, ಹಸುನೂ ಚೆನ್ನಾಗವೆ. ಸರ್ ಮೊದಲು ನಾನು ಹಸು ಸಾಕೋಕ್ಕಿಂತ ಮುಂಚೆ ಕುರಿನೇ ಸ್ಟಾರ್ಟ್ ಮಾಡಿದ್ದು ನಾನು. ಯಾಕೆಂದರೆ ಕುರಿ ಸ್ಟಾರ್ಟ್ ಮಾಡಿದಾಗ ಏನಾಯಿತು, ಇಲ್ಲಿ ಬಿಟ್ಕೊಂಡು ಹೋಗ್ಬೇಕು, ಮೇಯಿಸ್ಬೇಕು, ತಿಂಡಿ ತಂದು ಹಾಕಬೇಕು ಅನ್ನೋಕ್ಕೆ ಬಿಟ್ಕೊಂಡು ಮೇಯಿಸ್ತಾ ಇದೆ. ಆಮೇಲೆ ಯಾರೋ ಹಸುದು ಚೆನ್ನಾಗಿರ್ತದೆ ಮಾಡು ಅಂತ ಹೇಳಿದ್ಮೇಲೆ ಹಸು ಸ್ಟಾರ್ಟ್ ಮಾಡಿದೆ, ಅದು ಇನ್ನೂ ಲಾಸ್ ಬರ್ತು. ಈಗ ಈ ತಿಂಡಿ ಬಂದ ಮೇಲೆ ಕುರಿನೂ ಚೆನ್ನಾಗವೆ, ಹಸುನೂ ಚೆನ್ನಾಗವೆ. ನನ್ನವೆಲ್ಲ ಟೋಟಲ್ ಮರಿ ಕುರಿ ಎಲ್ಲ ಸೇರಿಸಿ ಒಂದು 40 ಇದೆ ಸರ್. ಸರ್ ಇದು ನಾರಿ ಸುವರ್ಣ ಬ್ರೀಡ್ ಇದು. ಈಗ ನಾನು ನಾಟಿ ಕುರಿಗೆ ಏನು ಮಾಡಿದ್ದೀನಿ, ಇದು ನಾರಿ ಸುವರ್ಣ ಟಗರು ತಂದಿದ್ದೀನಿ, ಬ್ರೀಡ್ ಮಾಡ್ಕೋತಾ ಇದ್ದೀನಿ. ಈಗ 3ನೇ ಜನರೇಷನ್ ಸ್ಟಾರ್ಟ್ ಆಗಿದೆ ಸರ್ ನನಗೆ. ಈಗ ಬರೋ ಮರೀಲಿ ನಾರಿ ಸುವರ್ಣ ಪ್ಯೂರ್ ಬ್ರೀಡ್ ಆಗುತ್ತೆ. ನನಗೆ 2-3 ಮರಿ ಕೊಡ್ತಾರೆ ಸರ್ ಒಂದೊಂದು ತಾಯಿ. ಇಲ್ಲ ಸರ್, ಇಮೇಲೆ ಸ್ಟಾರ್ಟ್ ಆಗುತ್ತೆ ಸರ್. ಈಗ ಈ ಮರಿ ನೋಡಿ, ಈ ಮರಿ ಆಯ್ತಲ್ವಾ, ಇದು ಪ್ಯೂರ್ ನಾರಿ ಸುವರ್ಣ. ಆ ಮರಿ ಹಾಕಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಅದು 2 ಮರಿ 3 ಮರಿ ಹಾಕ್ಬೇಕು ಸರ್. ಈ ಕಾರಣ ಏನಂತಂದರೆ ನೋಡಿ, ರೈತರಿಗೆ ಅದ್ಗೇಡೋದು ಎಲ್ಲಿ ಅಂತ ಅಂದರೆ, 1 ಕುರಿ ಸಾಕ್ತಾಯಿದ್ದೀನಿ, 1 ಮರಿ ಬಂತು ಅಂದರೆ 5 ಸಾವಿರ ಲಾಭ ಇರ್ತದೆ. ಅದೇ ನಾರಿ ಸುವರ್ಣ ಸಾಕಿದ್ದೀನಿ, 2 ಮರಿ ಬಂತು ಅಂದರೆ 5-10 ಸಾವಿರ ಲಾಭ ಬರ್ತದೆ. 5 ಸಾವಿರ ತಿಂಡಿಗೆ ಹೋಗಲಿ, 5 ಸಾವಿರ ನನಗೆ ಉಳಿಲಿ ಸರ್. ಅಷ್ಟು ಬಿಟ್ಟರೆ ಬೇರೇನೂ ಇಲ್ಲ ಸರ್. ಸರ್ ಇವಾಗ ನಾನು ಪ್ಯೂರಾಗಿ ನನ್ನ ನಾರಿ ಸುವರ್ಣನೇ ತರಬೇಕು ಅಂತಂದರೆ ಒಂದು ತಾಯಿಗೆ 25-30 ಸಾವಿರ ಬೀಳ್ತದೆ ಸರ್. ಹಂಗಾಗಿ ನಾನು ನಾಟಿ ಕುರಿಗೆ ನನ್ನಲ್ಲೇ ಬ್ರೀಡ್ ಮಾಡ್ಕೋತೇನೆ. 2 ವರ್ಷ ವೆಯ್ಟ್ ಮಾಡೋದು ಪರವಾಗಿಲ್ಲ ಅಂತೇಳಿ ನಾನೇ ಬ್ರೀಡ್ ಮಾಡ್ಕೋತೇನೆ ಸರ್. ಅವು ಸರ್ ಕ್ರೇಜ್ ಇಲ್ಲ, ಬೇಡ ಸರ್. ನಾನು ಒಂದು ಮರಿ ಸಂತೆಲ್ ಮಾರ್ತೀನಿ ಅಂದ್ರೆ 5 ಸಾವಿರ ಕೊಡ್ತೀನಿ. ಒಂದು ನಾರಿ ಸುವರ್ಣ 2 ಮರಿ ಆಗ್ತು, 100% ಹಾಕಿ ಆಗುತ್ತೆ. 10 ಸಾವಿರ ಲಾಭ ಸಿಗ್ತಲ್ಲ ಸರ್ ನನಗೆ. 1 ಕುರಿ ಸಾಕಿ 1 ಮರಿ ಹಾಕಿ ನಾನು ಸಂತೆ ಮಾರೋದಕ್ಕಿಂತ 2 ಮರಿ ಬಿತ್ತು, 2 ಮರಿ 5 ಸಾವಿರಕ್ಕೆ ಹೋಗ್ಲಿ ಬಿಡಿ, 10 ಸಾವಿರ ಲಾಭ ಆಯ್ತಲ್ಲ. 25 ಸಾವಿರ 30 ಸಾವಿರ ನನಗೆ ಬೇಡ ಸರ್. 2 ಮರಿಯಿಂದ 10 ಸಾವಿರ ಹೋಯ್ತಲ್ವಾ, ಅದೇ ಲಾಭ ಸಾಕಲ್ಲ. ಪ್ಯೂರ್ ನಾರಿ ಸುವರ್ಣ ಸರ್ ಇದು. ಸರ್ ಇದು ಒಂದು ಏನಪ್ಪ ಅಂದರೆ ಬಾಲ ಉದ್ದ ಇರ್ತದೆ, ಇದು ಒಂದೇ ಕಲರ್ ಇರಲ್ಲ, ಕಲರ್ ಚೇಂಜ್ ಆಗಿರ್ತದೆ. ಅದು ನೋಡೋಕೆ ಗೊತ್ತಾಗಿಲ್ಲ ಅಂದರೆ ಹಾಸನಲ್ಲಿ ಚೆಕ್ ಮಾಡ್ತಾರೆ ಸರ್. ಇದು ಬ್ರೀಡು DNA ಚೆಕ್ ಮಾಡ್ತಾರೆ. DNA ಚೆಕ್ ಮಾಡಿಸ್ಬಿಟ್ಟು ಇದು ಮಾಡ್ಬೋದು ಸರ್. ಸರ್ ನಮ್ಮ ಜಾಗ ತುಂಬ ವಿಶಾಲವಾಗಿರೋದ್ರಿಂದ ನಾವೇನು ಮಾಡ್ತೀವಿ, ಶೆಡ್ಗೆ ಈಗ 5 ಲಕ್ಷ 6 ಲಕ್ಷ ಬಂಡವಾಳ ಹಾಕೋ ಬದಲು ನಾವು ಕುರಿಗೆ ಹಾಕ್ಕೊಂಡಿವಿ ಸರ್. ಕುರಿಯಿಂದ ಜಾಸ್ತಿ ಲಾಭ ಬರೋರ ಸ್ಟಾರ್ಟ್ ಆಯಿತು ಅಂದಾಗ ನಾವು ಶೆಡ್ ಮಾಡ್ಕೋತೀವಿ ಸರ್. ಲಕ್ಷ ಕಟ್ಟಲೆ ನಮ್ಮ ಹತ್ರ ದುಡ್ಡಿದ್ರೆ ಶೆಡ್ ಕಟ್ಟಿ ಆಮೇಲೆ ಕುರಿ ತರ್ಬೋದು ಸರ್. ಈಗ ನಾನು ನಂತ ಇರೋದು 1 ಲಕ್ಷ ತೊಗೊಂಡು ಇದ್ದೀನಿ, ಶೆಡ್ ಕಟ್ಬಿಟ್ರೆ ಕುರಿ ತರೋಕ್ಕೆ ಲಾಭ ದುಡ್ಡೇ ಇರಲ್ಲ ಸರ್. ಎಲ್ಲಿಂದ ಕುರಿ ತರೋದು, ಶೆಡ್ ಕಟ್ಬಿಡೋದು, ಬಿಟ್ಬಿಡೋದು, ಕುರಿ ತರೋಕ್ಕೆ ದುಡ್ಡಿರಲ್ಲ ಸರ್. ಆ ಥರ ಪರಿಸ್ಥಿತಿ ಎಷ್ಟೋ ಜನಕ್ಕೆ ಆಗೋಗಿದೆ ಸರ್ ಆಲ್ರೆಡಿ. ಸರ್ ಇದು ಬರೀ ಹಸುಗೆ ಅಂತಲ್ಲ ಸರ್, ಕುರಿಗೆ, ಕೋಳಿಗೆ, ಹಂದಿಗೆ ಎಲ್ಲದಕ್ಕೂ ಅನುಕೂಲ ಇದೆ ಸರ್. ಕುರಿನೂ ಗ್ರೋತ್ ಬರ್ತದೆ ಸರ್. ನಮ್ಮ ಕುರಿ ನೋಡಿ ನಾವೇನು ಆಚೆ ಬಿಡಲ್ಲ, ಒಣಲ್ ಬಿಟ್ರೆ ಈ ಪೀಡ್ ಬಿಟ್ರೆ ಬೇರೇನೂ ಹಾಕಲ್ಲ. ಈ ಪೀಡ್ ಯಾವ ಥರ ಇಷ್ಟಪಟ್ಟು ತಿಂತದೆ ಅಂತ ಒಂಚೂರು ನೋಡಿ ಸರ್. ಒಳ್ಳೆ ಗ್ರೋತ್ ಬರ್ತದೆ ಸರ್. ಫ್ಲಾಟಿಂಗ್ ಜಾಸ್ತಿ ಆಯ್ತದೆ, ಮರಿಗೆ ತಾಯಿಗೆ ಹಾಲು ಆಗುತ್ತೆ. ಹಂಗಾಗಿ ಕುರಿಗಳು ಇಷ್ಟಪಟ್ಟು ತಿಂತವೆ ಸರ್. ಸರ್ ಕುರಿಗೆ ನಾನು ಏನು ಮಾಡ್ತೀನಿ ಅಂದರೆ, ಒಂದು 1/4 kg ಅವರೇಜಲ್ಲಿ 100 ಗ್ರಾಮ್ 150 200 ಇಲ್ಲ 1/4 kg ಅವರೇಜಲ್ಲಿ ನಾನು ಕುರಿ ಕೊಡ್ತೀನಿ ಸರ್. ಡೈಲಿ 8 ಟೈಮ್ ಸರ್. ಬೆಳಿಗ್ಗೆ 1 ಟೈಮು, ಸಾಯಂಕಾಲ 1 ಟೈಮ್, 8 ಟೈಮ್ ಕೊಡ್ತೀನಿ ಕುರಿಗೆ. ಕುರಿ ನಮಗೂ ಚೆನ್ನಾಗಿದೆ ಸರ್. ಬೇರೇನು ಕೊಡಲ್ಲ. ಒಣಲ್ ಬಿಟ್ಟರೆ, ನಾನು ಈ ತಿಂಡಿ ಬಿಟ್ಟರೆ ಕುರಿಗೆ ಆಚೆನೂ ಬಿಡಲ್ಲ ಸರ್. ನಾನು ಒಳಗೆ ಸ್ಟಾಲಲ್ಲಿ ಇರ್ತದೆ ಸರ್ ಅದು. ಸರ್ ನೋಡಿ ಸರ್, ಇಲ್ಲಿ ಹಾಕಿದ್ದೀನಿ. ಕುರಿ ಜಗಳ ಆಡ್ಕೊಂಡು ತಿಂತದೆ ಸರ್. ಅದು ಒಂದು ಕುರಿಯಿಂದ ಒಂದು ಕುರಿ ಬಿಡ್ದಲ್ಲೇ ಕಿತ್ತಾಡ್ಕೊಂಡು ತಿಂತದೆ ಸರ್ ಈ ತಿಂಡಿನ. ಅಷ್ಟು ಇಷ್ಟಪಟ್ಟು ತಿಂತದೆ ಸರ್ ಈ ತಿಂಡಿನ. ಇವಾಗ ಕುರಿ ಸಾಕಾಣಿಕೆ ಮಾಡೋರು ಜೋಳ ತಗೊಬರೋಕೆ ಹೋಗ್ತಾರೆ. ಜೋಳ ಬಂದು 26 ರೂಪಾಯಿ 27 ರೂಪಾಯಿ 1 kg ಇದೆ. ಅಲ್ಲಿಂದ ತಗೊಂಡು ಅಲ್ಲೂ ಲಾಸ್ ಬರ್ತದೆ ಅವ್ರಿಗೆ. ಕುರಿ ಸಾಕಾಣಿಕೆ ತೊಗೊಂಡೋಗಿ ಇದು ಹಾಕಿದ್ರೆ ಕುರಿನೂ ಚೆನ್ನಾಗುತ್ತೆ, ಲಾಭದಾಯಕವಾಗಿ ಆಗುತ್ತೆ ಸರ್. ಕುರಿ ಸಾಕಣೆ ಮಾಡೋರು ತುಂಬ ಇದು ಹಾಕೊಂಡು ತುಂಬ ಲಾಭ ಮಾಡ್ಕೋಬೋದು ಸರ್. ಸರ್ ಹಂದಿಗೂ ಹಾಕೋಬೋದು. ಹಂದಿ ಚೆನ್ನಾಗಿ ಹಾಲು ಚೆನ್ನಾಗಿ ಬರ್ತದೆ ತಾಯಿಲಿ, ಮತ್ತು ಫ್ಯಾಟ್ನೆಸ್ಸು ಜಾಸ್ತಿ ಬರ್ತದೆ ಸರ್. ಸರ್ ಈಗ ನಮ್ಮವು ಕುರಿನೂ ಐತೆ, ಕೋಳಿ ಐತೆ, ಹಂದಿನೂ ಐತೆ, ಹಸುನೂ ಇದೆ. ನಮ್ದು ಎಲ್ಲ ಥರನೂ ನಾನು ಪ್ರಾಣಿ ಸಾಕಿದ್ದೀನಿ. ನಾನು ಫಸ್ಟು ನಮಗೋಸ್ಕರ ಇದೆ. ಇವಾಗ ಬೇರೆಯವ್ರಿಗೆ ಕೊಡೋಕ್ಕೆ ನಾನು ಇದು ಮಾಡಿದ್ದೀನಿ ಸರ್. ಇದು ಹಾಕಿದ್ಮೇಲೆ ನಾನು ಸಕ್ಸಸ್ ಆಗಿದ್ದೀನಿ ಸರ್. 100% ಹೇಳ್ತೀನಿ, ನಾನು ಹಾಕಿದ್ಮೇಲೆ ಸಕ್ಸಸ್ ಆಗಿದ್ದೀನಿ. ಹಾಂ ಸರ್, ನಾವು ಸೈಲೇಜ್ ಮಾಡ್ತಾಯಿದ್ದೀವಿ ಸರ್. ಫಸ್ಟು ಏನಪ್ಪ, ನಾವು ಸೈಲೇಜ್ ತರೋಕ್ಕೆ ಹೋಗಿ ಸೈಲೇಜ್ ಎಲ್ಲ ಕಡೆ ಡಿಮ್ಯಾಂಡ್ ಇರೋದ್ರಿಂದ ನಾವು ಕಮ್ಮಿಲಿ ಕೊಡಬೇಕು ರೈತರಿಗೆ ಅಂತ ಒಂದೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಇವತ್ತು 6 ರೂಪಾಯಿ ಸೈಲೇಜ್ ಕೊಡ್ತಾಯಿದ್ದೀವಿ ಸರ್. ನಾವು ಇವಾಗ 6 ರೂಪಾಯಿ ಸೈಲೇಜ್ ಕೊಡ್ತಾಯಿದ್ದೀವಿ. ಈ ಬ್ಯಾಗ್ ಉದ್ದೇಶ ಏನಪ್ಪ ಅಂತಂದರೆ, ಆ ರೋಲ್ದು ಕಟ್ ಮಾಡ್ಕೋಕ್ಕೆ ಹಾಕಿಲ್ಲ ಸರ್. ಇದು ಎಷ್ಟು 1 kg ತೊಗೊಂಡ್ರು ಇದು ಪ್ಯಾಕ್ ಮಾಡಿ ಇಟ್ಕೋಬೋದು, ಸಮಸ್ಯೆ ಇಲ್ಲ. ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಕ್ಯಾರಿ ಮಾಡ್ಬೋದು. ರೋಲು 70 kg 80 kg ಬರ್ತದೆ, ಇಲ್ಲ 60 kg ಬರ್ತದೆ. ಒಬ್ಬನ ಕೈಲಿ ಕ್ಯಾರಿ ಮಾಡೋಕ್ಕಲ್ಲ. ಇದಾದರೆ ಅವ್ರ ಮನೇಲಿ ಒಬ್ಬರು, ಅವ್ರ ಮನೆಯವ್ರು ಹೆಂಗಸ್ರು ಯಾರು ಹೇಳಿದ್ರು, ಲೇಡೀಸ್ಗಳು ಯಾರೋ ಇದ್ರು, ಇದಕ್ಕೆ ಬ್ಯಾಗ ತೊಗೊಂಡೋಗಿ ಎಲ್ಲಿ ಬೇಕಾದ್ರೂ ಇಟ್ಕೋಬೋದು.
ಅವ್ರಿಗೆ ಎಷ್ಟು ಬೇಕು ಅಷ್ಟು ಹಾಕೋಬೋದು, ಕಟ್ ಮಾಡಿಕೋಬೋದು. ಆ ಉದ್ದೇಶಕ್ಕೋಸ್ಕರ ನಾವು ಸೈಲೇಜ ಪ್ಲಾನ್ ಮಾಡಿ ಕಮ್ಮಿಲಿ ಕೋಟ್ ಮಾಡಿದ್ದೀವಿ ಸರ್ ನಾವು. ಸರ್ ಈಗ ಎಲ್ಲ ಕಡೆ 7 ರೂಪಾಯಿ 8 ರೂಪಾಯಿ ನಡೀತೆ, ಹೆಂಗೆ ಕಮ್ಮಿ ಕೊಡ್ತೀರಾ ಸರ್? ನಾವೀಗ ಸ್ಪಾಟಲ್ಲಿ ನಾವೇ ನಮ್ಮದೇ ಗಾಡಿ ಹೋಗಿ ಕುಯ್ಕೊಂಬರ್ತೀವಿ. ಕುಯ್ಕೊಂಬಂದು ನಾವು ಜನಕ್ಕೆ ಸರ್ ನಮ್ಗೆ ಏನಪ್ಪ ರೈತರಿಗೆ ಅನುಕೂಲ ಆಗಬೇಕು. ಹೈನುಗಾರಿಕೆ ಮಾಡ್ತಾರೋ ಲಾಸು ಎಲ್ಲಿ ನೋಡಿದ್ರು ಲಾಸ್ ಅನ್ನೋದು ಬಿಟ್ಟರೆ ಲಾಭ ಅನ್ನೋದಿಲ್ಲ ಸರ್. ಆ ಲಾಭ ಅನ್ನೋದಕ್ಕೆ ಏನು ಬೇಕು ಅನ್ನೋದು ನಾವೆಲ್ಲ ವ್ಯವಸ್ಥೆ ಮಾಡ್ಕೊಡ್ತೀವಿ ಸರ್. ಒಬ್ಬ ಹಾಲು ಕರೆ ಮಿಷಿನ್ ಆಗಲಿ ನಾವು ಫೋನ್ ಮಾಡಿದ್ರೆ ಎಲ್ಲಿ ಕಮ್ಮಿ ಸಿಗ್ತದೆ, ಹಾಲು ಕರೆ ಮಿಷಿನಿಂದು ಸದಾ ಈ ಸೈಲೇಜ್ ಮೇವಾಗಲಿ, ಹಸುಗೆ ಏನು ಪ್ರಾಬ್ಲಮ್ ಇದ್ದರೆ ಸರಿ, ಇಲ್ಲ ಹಸು ಬೇಕು ಅಂದಾಗ ಸರಿ, ಎಲ್ಲ ವ್ಯವಸ್ಥೆ ನಾವು ಮಾಡ್ಕೊಡ್ತೀವಿ ಸರ್. ಇದು ಹಾಕೋದ್ರಿಂದ ಹಾಲು ಜಾಸ್ತಿ ಸರ್. ಇದು ಏನಪ್ಪ ಅಂದರೆ ಮ್ಯಾತೆ ಕಡ್ಡಿ ಸರ್. ಇದು ಇದ್ರೊಳಗಡೆ ನೋಡಿ ಎಲ್ಲ ಜೋಳಗಳೆಲ್ಲ ಹಂಗಂಗೆ ಸಿಗ್ತವೆ. ಮ್ಯಾತೆನ ನಾವು ಬಿಡಿಸಲ್ಲ ಸರ್. ಏನು ಜೋಳದ ಕಡ್ಡಿ ತಂದು ಸೇಮ್ ಮ್ಯಾತೆ ಜೊತೆನೇ ಹೊಡೆಯೋದು ಸರ್ ನಾವಿದು. ಮ್ಯಾತೆ ಜೊತೆ ಹೊಡೆಯೋದ್ರಿಂದ ಇದ್ರಲ್ಲಿ ಆಲ್ಮೋಸ್ಟು ನನಗೆ ಗೊತ್ತಿರೋ 1.5 kg 2 kg ಅಷ್ಟು ಜೋಳದ ಕಾಳುಗಳೇ ಇರ್ತವೆ ಸರ್ ಇದರಲ್ಲಿ.